ಸ್ನೇಹಿತರೆ ನಮಸ್ತೆ. ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ PU ಉಪನ್ಯಾಸಕ ಹುದ್ದೆಗೆ ಬಡ್ತಿ ಕೋಟದಲ್ಲಿ ಮುಂಬಡ್ತಿ ನೀಡುವ ಸಂಬಂಧ ಪ್ರಕ್ರಿಯೆ ಪ್ರಸ್ತುತ ಚಾಲ್ತಿಯಲ್ಲಿದೆ. ಹಾಗೆ ಡಿಸೆಂಬರ್ 6ರಂದು ಹೊರಡಿಸಿದಂತಹ ಅಧಿಸೂಚನೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಅನ್ನು ನಡೆಸಿ ಅದರಲ್ಲಿ ಕನಿಷ್ಠ 50 ಅಂಕ ಗಳಿಸಿದ ಪ್ರೌಢಶಾಲಾ ಶಿಕ್ಷಕರಿಗೆ PU ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡಬೇಕು ಅಂತ ಆದೇಶ ಆಗಿತ್ತು. ಒಟ್ಟು ಬಡ್ತಿ ಕೋಟದಲ್ಲಿ ಪ್ರಸ್ತುತ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 789 ಇದೆ. ಅತಿ ಹೆಚ್ಚು ಹುದ್ದೆಗಳು ಕನ್ನಡದಲ್ಲಿದೆ, ಆ ನಂತರ ಸಮಾಜಶಾಸ್ತ್ರದಲ್ಲಿದೆ. ಒಟ್ಟು 789 ಹುದ್ದೆಗಳಿದೆ. ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈ ದಿನ ಅಂದರೆ 28/1/2026 ಮತ್ತೊಂದು ಆದೇಶ ಹೊರಬಿದ್ದಿದೆ. ಇದು ಇತ್ತೀಚಿನ ಲೇಟೆಸ್ಟ್ ಅಪ್ಡೇಟ್. ಮುಂಬಡ್ತಿ ನೀಡುವ ಸಂಬಂಧದಿಂದ ಅರ್ಹತಾ ಪರೀಕ್ಷೆ ನಡೆಸಲು ಅರ್ಹತಾ ಪಟ್ಟಿಯನ್ನು ಲಿಸ್ಟ್ ಮಾಡಿತ್ತು. 4 ವಿಭಾಗಗಳಿಂದ ಸೇರಿಸಿ ಒಟ್ಟು 131 ಪುಟಗಳ ಒಂದು ಪಟ್ಟಿಯನ್ನು ಇಲಾಖೆ ಪ್ರಕಟಿಸಲಾಗಿತ್ತು. ಇಲಾಖೆ ವೆಬ್ಸೈಟ್ನಲ್ಲಿ ಮುಂಬಡ್ತಿ ಸಂಬಂಧ ಪ್ರಕಟಿತ ಜ್ಯೇಷ್ಠತಾ ಪಟ್ಟಿಯಲ್ಲಿಲ್ಲದ ಹಾಗೂ ಅರ್ಹ ಶಿಕ್ಷಕರು ಅಂದರೆ 10 ವರ್ಷ ಪೂರೈಸಿರುವ ಪ್ರೌಢಶಾಲಾ ಸಹ ಶಿಕ್ಷಕರು ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸುವಂತೆ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕವನ್ನು ವಿಸ್ತರಿಸುವಂತೆ ಕೋರಿರುತ್ತಾರೆ. ಹೆಲ್ಪ್ಲೈನ್ ನಂಬರ್ಗೆ ಅಥವಾ ಇಮೇಲ್ ವಿಳಾಸಕ್ಕೆ ಸಂಪರ್ಕ ಮಾಡಿ ಶಿಕ್ಷಕರು ಮೇಲಿನಂತೆ ಮನವಿಯನ್ನು ಸಲ್ಲಿಸಿರುತ್ತಾರೆ. ಸೊ ಈಗ ಜ್ಯೇಷ್ಠತಾ ಪಟ್ಟಿಯಲ್ಲಿ ಇಲ್ಲದ ಹಾಗೂ ಉಪನ್ಯಾಸಕ ಹುದ್ದೆಗೆ ನಿಯಮಾನುಸಾರ ಅರ್ಹರಿರುವ ಶಿಕ್ಷಕರು ತಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಈಗ ಪ್ರಸ್ತುತ KJD ಸಂಖ್ಯೆಯನ್ನು ಸಾಫ್ಟ್ವೇರಲ್ಲಿ ಸಡಿಲಗೊಳಿಸಿರುತ್ತಾರೆ. ಅಂದರೆ ನಮ್ಮ KJD ಸಂಖ್ಯೆಯನ್ನು ನಾವೇ ನಮೂದನೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಈ ಒಂದು ಅರ್ಜಿ ಸಲ್ಲಿಕೆ ದಿನಾಂಕವನ್ನು ದಿನಾಂಕ 31/1/2026 ವಿಸ್ತರಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಾವು CSC ಹೆಲ್ಪ್ಲೈನ್ ಸೆಂಟರ್ ಅಥವಾ ಇಲ್ಲಿ ಇನ್ನೊಂದು ಸಹಾಯವಾಣಿಯನ್ನು ನೀಡಿರ್ತಾರೆ. ಈ ಸಹಾಯವಾಣಿಗೆ ಕೂಡ ನಾವು ಶಿಕ್ಷಕರು ಸಂಪರ್ಕವನ್ನು ಮಾಡಬಹುದು. ಈ 131 ಪುಟಗಳ ಈ ಅರ್ಹತಾ ಪಟ್ಟಿ ಏನಿದೆ, ಈ ಅರ್ಹತಾ ಪಟ್ಟಿಯಲ್ಲಿ ಇಲ್ಲದ ಶಿಕ್ಷಕರು ಹೊಸದಾಗಿ ತಮ್ಮ KJD ಸಂಖ್ಯೆಯನ್ನು ಮೊದಲ KJD ಸಂಖ್ಯೆಯನ್ನು ನಮೂದನೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಹಾಗೆ ಪರೀಕ್ಷಾ ದಿನಾಂಕ ಗೊತ್ತಿದೆ ಸ್ನೇಹಿತರೆ, 22/2/2026 ನಿಗದಿಯಾಗಿದೆ 22ನೇ ತಾರೀಕಿಗೆ. ಸೊ ಇನ್ನೊಂದು ನಾವು ಶಿಕ್ಷಕರು ನಾವೆಲ್ಲ ಒಂದು ಮನವಿಯನ್ನು ಮಾಡಬಹುದು. ಪ್ರೌಢಶಾಲಾ ಶಿಕ್ಷಕರು SSLC ಪರೀಕ್ಷೆ ಹತ್ತಿರ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ವಿಶೇಷ ತರಗತಿ ಹಾಗೆ ಪರೀಕ್ಷಾ ತಯಾರಿಯಲ್ಲಿ ಮಗ್ನರಾಗಿರುತ್ತಾರೆ. ಹಾಗಾಗಿ ಈ ಒಂದು ಅರ್ಹತಾ ಪರೀಕ್ಷೆ ದಿನಾಂಕವನ್ನು SSLC ಪರೀಕ್ಷೆ ಆದ ನಂತರ ಅಂದರೆ ಏಪ್ರಿಲ್ 2ರ ನಂತರ ನಡೆಸುವಂತೆ ಕೋರಿ ನಾವು ಇಲಾಖೆಗೆ ಮನವಿಯನ್ನು ಸಲ್ಲಿಸಬಹುದು. ಅನೇಕ ಶಿಕ್ಷಕರು ಈ ಕುರಿತು ಚರ್ಚೆ ಮಾಡಿರ್ತಾರೆ ಸ್ನೇಹಿತರು. ಹಾಗಾಗಿ ನಾವು ಸಹಾಯವಾಣಿಗೆ ಇದೊಂದು ಮನವಿಯನ್ನು ಕೂಡ ನಾವು ಸಲ್ಲಿಸಬಹುದು. ಫೆಬ್ರವರಿ 22ರ ಬದಲಿಗೆ SSLC ಪರೀಕ್ಷೆಯ ನಂತರ ಪರೀಕ್ಷೆ ನಡೆಸಿ ಅಂತೇಳಿ ವಿನಂತಿಯನ್ನ ಮಾಡಬಹುದು. ಹಾಗಾಗಿ ಸಲ್ಲಿಸುವ ಮನವಿಯನ್ನ ಇಲಾಖೆ ಪರಿಗಣಿಸಿ ಆ ಸಿಲೆಬಸ್ ಅನ್ನ ಹಾಗೆ ಪ್ರಶ್ನೆ ಪತ್ರಿಕೆ ಮಾದರಿಯನ್ನ ಕೂಡ ಪ್ರಕಟಿಸಿ ಶಿಕ್ಷಕರಿಗೆ ಸಹಾಯ ಮಾಡಿದೆ. ನಾವು ಪರೀಕ್ಷೆಯನ್ನ ಮುಂದೂಡುವಂತೆ ಕೂಡ ಒಂದು ಮನವಿಯನ್ನ ಸಲ್ಲಿಸಬಹುದು. ಪರೀಕ್ಷಾ ಪದ್ಧತಿ ಹಾಗೂ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮಾದರಿಯನ್ನ ಕುರಿತಂತೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ತಾವು ಸ್ನೇಹಿತರು ನೋಡ್ಬೋದು. ಸಿಲೆಬಸ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಶಿಕ್ಷಕರಿಗೆ SSLC ಪರೀಕ್ಷೆ ಆದ ನಂತರ ಓದಲು ಅವಕಾಶ ಸಿಗುತ್ತೆ. ಹಾಗಾಗಿ ನಾವು ಅದೊಂದು ಮನವಿಯನ್ನು ಕೂಡ ನಾವು ಮಾಡಬಹುದು. ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಶೇರ್ ದಿಸ್ ವಿಡಿಯೋ. ಥ್ಯಾಂಕ್ ಯು.